ಗೆಳೆಯರೇ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಪೌರಾಣಿಕ, ವಿಜ್ಞಾನ ಮತ್ತು ನಮ್ಮ ನಂಬಿಕೆಗಳಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಆ ವಿಚಾರ ಏನು ಅಂದ್ರೆ ಮಹಾಲಯ ಅಮಾವಾಸ್ಯೆ. ನಮ್ಮ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗಳಿಗೆ ವಿಶೇಷ ಸ್ಥಾನಮಾನವಿದೆ. ಆದ್ರೆ ಎಲ್ಲ ಅಮಾವಾಸ್ಯೆಗಳಿಗಿಂತ ಮಹಾಲಯ ಅಮಾವಾಸ್ಯೆ ಅಂದ್ರೆ ಅತಿ ವಿಶೇಷ ಮತ್ತೆ ಪವಿತ್ರ. ಅಮಾವಾಸ್ಯೆ ಅಂದ್ರೆ ಕತ್ತಲೆಯ ರಾತ್ರಿ ಅಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇದು ಒಂದು ಆಧ್ಯಾತ್ಮದ ಬೆಳಕು. ಅಮಾವಾಸ್ಯೆ ದಿನ ಅಂದ್ರೆ ಪಿತೃಗಳು, ದೇವತೆಗಳು, ತಾಂತ್ರಿಕ ಶಕ್ತಿಗಳು ಹಾಗೆ ಸೂರ್ಯ ಚಂದ್ರರ ಚಲನೆಗೆ ಸಂಬಂಧಪಟ್ಟಿರೋ ವಿಚಾರ. ಇವತ್ತು ನಾವು ಅಮಾವಾಸ್ಯೆ ಬಗ್ಗೆ, ಎಸ್ಪೆಷಲಿ ಮಹಾಲಯ ಅಮಾವಾಸ್ಯೆ ಹಿಂದೆ ಅಡಗಿರೋ ಪೌರಾಣಿಕ ಕಥೆಗಳು, ವಿಜ್ಞಾನ ಮತ್ತು ಇದರ ಮೇಲೆ ಇರೋ ಸಮಾಜದ ನಂಬಿಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ಗೆಳೆಯರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಭೂಮಿ ಸೂರ್ಯನ ಸುತ್ತ ಹೇಗೆ ಸುತ್ತುತ್ತೋ ಅದೇ ರೀತಿ ಚಂದ್ರ ಭೂಮಿಯ ಸುತ್ತ ಸುತ್ತುತ್ತೆ. ಆದ್ರೆ ಭೂಮಿ ಸೂರ್ಯನ ಸುತ್ತ ಸುತ್ತೋಕೆ 365 ದಿನದಷ್ಟು ಟೈಮ್ ತಗೊಂಡ್ರೆ ಚಂದ್ರ 30 ದಿನದಷ್ಟು ಟೈಮ್ನ ತಗೊಳುತ್ತೆ. ಚಂದ್ರ ಭೂಮಿಯನ್ನ ಸುತ್ತೋ ಪ್ರಮೇಯ ಏನಿದೆ ಅದೇ ಚಂದ್ರನ ಪ್ರತಿದಿನದ ಆಕಾರ ಬದಲಾವಣೆಗೆ ಕಾರಣ. ಅದರಲ್ಲೂ ಬಹುಮುಖ್ಯವಾಗಿ ಪೌರ್ಣಮಿಯ ದಿನ ಬರೋ ಬೆಳಗುವ ಪೂರ್ಣಚಂದ್ರ ಹಾಗೆ ಅಮಾವಾಸ್ಯ ದಿನ ಬರೋ ಕತ್ತಲೆಯ ಚಂದ್ರ. ಪೌರ್ಣಮಿ ಮತ್ತೆ ಅಮಾವಾಸ್ಯೆ ತಿಂಗಳಿಗೊಮ್ಮೆ 15 ದಿನದ ಅಂತರದಲ್ಲಿ ಬರ್ತದೆ. ಇದಕ್ಕೆ ಕಾರಣ ಚಂದ್ರ ಭೂಮಿಯ ಸುತ್ತ ಸುತ್ತೋದು. ಚಂದ್ರನಿಗೆ ಸೂರ್ಯನಂತೆ ಸ್ವತಃವಾಗಿ ಬೆಳಗೋ ಶಕ್ತಿ ಇರೋದಿಲ್ಲ. ಇದರಿಂದಾಗಿ ಸೂರ್ಯ ಮತ್ತೆ ಭೂಮಿಯ ಮಧ್ಯ ಚಂದ್ರ ಬಂದಾಗ ಸೂರ್ಯನ ಬೆಳಕು ಚಂದ್ರನ ಮುಂಭಾಗಕ್ಕೆ ಬೀಳುತ್ತೆ. ಅದರ ಎಕ್ಸಾಕ್ಟ್ ಹಿಂಭಾಗ ಭೂಮಿಗೆ ಮುಖ ಮಾಡಿರುತ್ತೆ. ಭೂಮಿಯಿಂದ ಆ ಸಮಯದಲ್ಲಿ ನಾವು ಚಂದ್ರನನ್ನ ನೋಡಿದಾಗ ಕತ್ತಲೆಯ ಮುಖ ಕಾಣಿಸುತ್ತೆ. ಆ ಒಂದು ದಿನವನ್ನೇ ನಾವು ಅಮಾವಾಸ್ಯೆ ಅಂತ ಕರಿತೀವಿ. ಹಾಗಾದ್ರೆ ತಿಂಗಳಿಗೊಮ್ಮೆ ಬರೋ ಈ ಅಮಾವಾಸ್ಯೆಗೂ ವರ್ಷಕ್ಕೊಮ್ಮೆ ಬರೋ ಮಹಾಲಯ ಅಮಾವಾಸ್ಯೆಗೂ ಇರುವಂತ ವ್ಯತ್ಯಾಸ ಆದ್ರೂ ಏನು? ಬನ್ನಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮಹಾಲಯ ಅಮಾವಾಸ್ಯೆ ವಿಶೇಷವಾಗೋದಕ್ಕೆ ಕಾರಣ ಪಿತೃಪಕ್ಷ ಅನ್ನೋ ಪದ್ಧತಿ. ಪಿತೃಪಕ್ಷ ಅಂದ್ರೆ ಭಾದ್ರಪದ ಶುಕ್ಲ ಪಕ್ಷದ ಪೌರ್ಣಮಿ ಮುಗಿದ ನಂತರ 15 ದಿನಗಳ ಕಾಲ ನಡೆಯುತ್ತದೆ. ಈ 15 ದಿನಗಳಲ್ಲಿ ಪ್ರತಿದಿನವೂ ತಮ್ಮ ತಮ್ಮ ಪಿತೃಗಳಿಗೆ ತರ್ಪಣವನ್ನು ಮಾಡಿರ್ತಾರೆ. ಈ 15 ದಿನದ ಕೊನೆಯ ದಿನವನ್ನೇ ಮಹಾಲಯ ಅಮಾವಾಸ್ಯೆ ಅಂತ ಆಚರಿಸ್ತಾರೆ. ಮಹಾಲಯ ಅಮಾವಾಸ್ಯೆ ಶಕ್ತಿ, ಶಾಂತಿ, ತರ್ಪಣಕ್ಕೆ ಅತ್ಯಂತ ಸೂಕ್ತ ಸಮಯ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಿಂದೂ ಪುರಾಣಗಳಲ್ಲಿ ಹೇಳೋ ಹಾಗೆ ಪಿತೃಗಳು ಪಿತೃಪಕ್ಷ ಅವಧಿಯಲ್ಲಿ ಭೂಮಿಗೆ ಬರ್ತಾರೆ. ಆ ಕೊನೆಯ ದಿನ ಅವರ ಆತ್ಮಗಳಿಗೆ ತರ್ಪಣ ಮಾಡಿದ್ರೆ ಅವರು ಸಂಪೂರ್ಣ ತೃಪ್ತರಾಗಿ ಅವರ ಕುಟುಂಬದವ್ರನ್ನ ಆಶೀರ್ವದಿಸಿ ಹೋಗ್ತಾರೆ ಅನ್ನೋ ನಂಬಿಕೆ ಸಹ ಇದೆ. ಈ ಒಂದು ಪದ್ಧತಿ ನಿನ್ನೆ ಮೊನ್ನೆಯಿಂದ ನಡ್ಕೊಂಡ್ ಬಂದಿರೋದಲ್ಲ. ಮಹಾಭಾರತ ಕಾಲದಿಂದಲೂ ಪಿತೃಪಕ್ಷ ರೂಢಿಯಲ್ಲಿದೆ. ಇದಕ್ಕೆ ಪೂರಕ ಕಥೆ ಏನು ಅಂತ ನೋಡೋದಾದ್ರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣ ಅರ್ಜುನನ ಜೊತೆ ಹೋರಾಡಿ ವೀರಮರಣ ಹೊಂದಿದ ನಂತರ ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಅವನನ್ನ ಸ್ವರ್ಗಾಧಿಪತಿಯಾದ ಇಂದ್ರ ಚಿನ್ನ, ಬೆಳ್ಳಿ, ವಜ್ರಗಳನ್ನ ಅವನ ಮೇಲೆ ಚೆಲ್ಲಿ ಬಹಳ ಅದ್ದೂರಿಯಿಂದ ಸ್ವಾಗತ ಮಾಡ್ಕೋತಾನೆ. ಆದ್ರೆ ಅಲ್ಲಿ ಕರ್ಣನಿಗೆ ಕುಡಿಯೋದಕ್ಕೆ ನೀರು ಹಾಗೆ ತಿನ್ನೋದಕ್ಕೆ ಅನ್ನ ಸಿಗೋದಿಲ್ಲ. ಇದರಿಂದ ಗೊಂದಲಕ್ಕೆ ಒಳಗಾದ ಕರ್ಣ ಇಂದ್ರನನ್ನ ಪ್ರಶ್ನೆ ಮಾಡಿದಾಗ ಇಂದ್ರ ಕರ್ಣನಿಗೆ ಈ ರೀತಿ ಹೇಳ್ತಾನೆ: ಕರ್ಣ, ನೀನು ಭೂಮಿ ಮೇಲೆ ಇದ್ದ ದಿನಗಳಷ್ಟು ದಾನ ಧರ್ಮ ಮಾಡಿರೋದು ನಿಜ. ಆದರೆ ನೀನು ಇಲ್ಲಿಯವರೆಗೂ ನಿನ್ನ ಪೂರ್ವಜರ ಹೆಸರಿನಲ್ಲಿ ತರ್ಪಣವನ್ನ ಮಾಡಿಲ್ಲ. ಈ ಕಾರಣದಿಂದಾಗಿನೇ ನಿನಗೆ ಇಲ್ಲಿ ಅನ್ನ ಮತ್ತು ನೀರು ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಕರ್ಣ ಪರಿಹಾರ ಏನು ಅಂತ ಕೇಳಿದಾಗ ಇಂದ್ರ ಅವನನ್ನ 15 ದಿನಗಳ ಕಾಲ ಭೂಮಿಗೆ ಬಂದು ತನ್ನ ಪಿತೃಗಳಿಗೆ ತರ್ಪಣ ಹಾಗೆ ಪಿಂಡ ಪ್ರದಾನ ಮಾಡೋ ಅವಕಾಶವನ್ನ ಕೊಡ್ತಾನೆ. ಇದೇ ಆ 15 ದಿನಗಳ ಪಿತೃಪಕ್ಷ. ಇದರಿಂದಾನೇ ಈ ದಿನಗಳಲ್ಲಿ ಪಿತೃಗಳಿಗೆ ತರ್ಪಣ ಮಾಡಿದರೆ ಅತ್ಯಂತ ಫಲಕಾರಿಯಾಗಿರುತ್ತದೆ ಅನ್ನೋ ನಂಬಿಕೆ ಇದೆ. ಇದಿಷ್ಟು ಮಹಾಭಾರತದ ಕಥೆ ಆದ್ರೆ, ಪಿತೃಪಕ್ಷ ತರ್ಪಣದ ಬಗ್ಗೆ ಗರುಡ ಪುರಾಣ, ವಾಯು ಪುರಾಣ, ವಿಷ್ಣು ಧರ್ಮ ಸೂತ್ರ, ಸ್ಕಂದ ಪುರಾಣ ಹಾಗೆ ರಾಮಾಯಣದಲ್ಲೂ ಸಹ ಇದರ ಪ್ರಸ್ತಾಪ ಇದೆ. ರಾಮಾಯಣದಲ್ಲಿ ಶ್ರೀರಾಮ ಲಂಕೆಯಿಂದ ಹಿಂದಿರುಗಬೇಕಾದ್ರೆ ಗಂಗಾ ತೀರದಲ್ಲಿ ಪಿತೃಗಳಿಗೆ ತರ್ಪಣ ಮಾಡೋ ಉಲ್ಲೇಖವಿದೆ. ಮಹಾಲಯ ಅಮಾವಾಸ್ಯೆ ದಿನ ಗಂಗಾ ತೀರದಲ್ಲಿ ಶ್ರಾದ್ದ ಮಾಡಿದ್ರೆ ಪಿತೃಗಳಿಗೆ ಶಾಶ್ವತ ಶಾಂತಿ ಸಿಗುತ್ತದೆ ಅನ್ನೋ ನಂಬಿಕೆ ಆ ಕಾಲದಿಂದನೂ ಇದೆ. ಇದೆಲ್ಲದರ ಜೊತೆಗೆ ಪಿತೃಪಕ್ಷಾಚರಣೆ ತಮ್ಮ ತಮ್ಮ ಕುಟುಂಬಗಳಲ್ಲಿ ಅವರ ಪಿತೃಗಳನ್ನ ಸ್ಮರಿಸೋ ಮೂಲಕ ಹಳೆ ಪೀಳಿಗೆಯ ತ್ಯಾಗಗಳು, ಅವರು ನಮ್ಮ ಮೇಲೆ ಇಟ್ಟಿದ್ದ ಪ್ರೀತಿ, ವಿಶ್ವಾಸಗಳನ್ನ ನೆನಪಿಸುವಂತೆ ಮಾಡುತ್ತೆ. ನಮ್ಮಲ್ಲಿ ಯಾರೇನೇ ಹೇಳಿದ್ರು, ಯಾರು ನಂಬಿದ್ರು ನಮ್ದೇ ಇದ್ರೂ ಸಹ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಿಸೋ ಪ್ರತಿಯೊಂದು ಆಚರಣೆ ಮತ್ತು ಹಬ್ಬಗಳಿಗೆ ಅದರದ್ದೇ ಆದ ವಿಶೇಷತೆಗಳು
ಹಾಗೆ ಸೂಕ್ತ ಕಾರಣಗಳು ಖಂಡಿತ ಇದೆ. ಆ ಒಂದು ಸಾಲಿನಲ್ಲೇ ಈ ಅಮಾವಾಸ್ಯೆ ಮತ್ತು ಪಿತೃಪಕ್ಷ ಆಚರಣೆ ಕೂಡ ಸೇರುತ್ತೆ. ಮಹಾಲಯ ಅಮಾವಾಸ್ಯೆ ಅಂದ್ರೆ ಕೇವಲ ಒಂದು ಹಬ್ಬ ಅಲ್ಲ, ಅದು ನಮ್ಮ ಪಿತೃಗಳಿಗೆ ಕೃತಜ್ಞತೆ ಹೇಳುವಂತ ದಿನ. ಆಧ್ಯಾತ್ಮ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಒಟ್ಟಿಗೆ ಹಿಡಿದಿಟ್ಟು ಕೊಡುವಂತ ಆಚರಣೆ. ಈ ಒಂದು ಹಬ್ಬದ ಆಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೆ ನಿಮ್ಮ ಅನುಭವವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಗೊಂಡು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.